ಲೇ ಇನ್ನೂ ಏನೋ ಮಾಡ್ತಿದ್ಯಾ? ಲೇಟ್ ಆಯ್ತು, ಹೊರಡೋ. ಸುಧಾ ಅವ್ರು ಫೋನ್ ಮಾಡ್ತಿದ್ದಾರೆ, ನಡಿಯೇ. ಬಂದ್ಬಿಟ್ಟೆ ರೀ. ರಾಹು ಕಾಲ ಸ್ಟಾರ್ಟ್ ಆಗುತ್ತೆ, ಬೇಗ ನಡಿಯೇ. ಆಯ್ತು. ಹಲೋ ಪಾಪ, ನಾನು ಆಮೇಲೆ ಬರ್ತೀನಿ ಆಫೀಸ್ಗೆ, ನೀನೀಗ ಹೊರಟ್ಬಿಡು. ಯಾಕೆ, ಏನಾಯ್ತು? ಏನಿಲ್ಲ, ಸ್ವಲ್ಪ ಆಚೆ ಹೋಗ್ತಿದ್ದೆ ನಾನು. ಆಚೆ ಅಂದ್ರೆ ಎಲ್ಲಿ? ಸರಿ ಹೇಳ್ತೀನಿ, ಆದರೆ ಕೋಪ ಮಾಡ್ಕೋಬಾರ್ದು. ನನ್ನ ಮನೇಲಿ ಹೆಣ್ಣು ನೋಡೋಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅದು ದಿಢೀರಂತ ಬೆಳಗ್ಗೆನೇ ಬಂದು ಹೇಳಿದ್ದವರು. ಅವರೇನೋ ಮಾತು ಕೊಟ್ಬಿಟ್ಟಿದ್ದಾರಂತೆ, ಅದು ಇದು ಅಂತ. ಅದಕ್ಕೆ ಹೋಗಿ ಬರಬೇಕು. ಸರಿ, ಬೇಗ ಬಂದ್ಬಿಡು. ಬಾಯ್. ಹಾಂ, ಏನೋ ಈಸಿಯಾಗಿ ಕಟ್ ಮಾಡ್ಬಿಟ್ಟೆ. ನಿನಗೆ ಕೋಪ ಬರಲಿಲ್ವಾ? ಅಲ್ಲಿ ಹೋಗಿ ನೋ ಅಂತ ತಾನೇ ಹೇಳ್ತೀಯಾ? ಇಷ್ಟ ಆದರೆ ಓಕೆ ಅಂತೀನಿ. ಹೇಳು ಹೇಳು. ಬಾಯ್. ಬಾಯ್. ಲೇ ಆ ಹುಡುಗಿಗೆ ಏನೋ ಕಡಿಮೆ, ಯಾಕೋ ಬೇಡ ಅಂತಂದೆ? ಬೇಡ ಅಂದರೆ ಬಿಟ್ಬಿಡಿಯಪ್ಪ. ಲೇ ಆ ಹುಡುಗಿನ ಹುಡ್ಕೋದಕ್ಕೆ ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ? ಇವಾಗ ಏನು ಮಾಡಬೇಕು ಅಂತಿದ್ದೀರಾ? ನೀವು ಕರೆದ್ರಿ ಅಂತ ಬಂದೆ ಅಷ್ಟೇ. ಲೇ ನಿನ್ನ ಮನಸ್ಸಲ್ಲಿ ಏನೋ ಇದೆ. ಏನು ಅಂದರೆ ಅವನಿಗೆ ಇಷ್ಟ ಆಗಲಿಲ್ಲ ಅಂದರೆ ಬಿಟ್ಬಿಡಿ. ಅವನಿಗೆ ಇಷ್ಟ ಆಗೋ ಥರ ಹುಡ್ಕೋಣ. ಹಾಯ್. ಏನು ನಿನ್ ಮುಖ ನೋಡಿದ್ರೆ ಆ ಹುಡುಗಿನೇ ರಿಜೆಕ್ಟ್ ಮಾಡಿರೋ ಹಾಗಿದೆ. ಮಚಾ ಗೊತ್ತಾಯ್ತು ಕಣೋ, ತುಂಬಾ ಹ್ಯಾಪಿ. ಮರಿದ ಇನ್ವಿಟೇಷನ್ ಕೊಡ್ಬೇಕು. ಕಂಗ್ರಾಟ್ಸ್ ರೀ. ಯಾವಾಗ ಮದ್ವೆ? ಹಾ ಅದೆಲ್ಲ ನಡ್ದ ಹಾಗೇನೆ. ಸ್ವಲ್ಪ ಬಾಯ್ ಮುಚ್ತೀಯಾ? ಇಟ್ಸ್ ನಾಟ್ ಫನ್ನಿ ಸಿಂಧುಜ. ನಮ್ಮಮ್ಮ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನನಗೆ ಗೊತ್ತು. ಎಲ್ಲ ನಿನ್ನಿಂದಾನೆ. ನನ್ನಿಂದಾನಾ? ನಾನೇನ್ ಮಾಡ್ದೆ? ಬಿಡು ಪ್ಲೀಸ್. ಇಲ್ಲ ಹೇಳು ಶ್ರೀ, ನಾನೇನ್ ಮಾಡ್ದೆ? ನಾವು ಮದುವೆ ಮಾಡ್ಕೊಳ್ಳೋಣವಾ? ಸಿಂಧು ನಿಲ್ಲು. ಇನ್ನು ನನ್ನ ಬಗ್ಗೆ ತಿಳ್ಕೊಬೇಕಾ? ಬೇರೆ ಏನು ತಿಳ್ಕೊಬೇಕೋ ಹೇಳೋ. ಜಸ್ಟ್ ಲೀವ್ ಇಟ್. ಇದು ಆಫೀಸ್. ನನ್ನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ನಿಂಗೆ? ನಿನ್ನಿಂದಲೇ ನಮ್ಮಮ್ಮನ ಯಾವ ಮಾಡಿಸಿ ನಿನ್ನ ಜೊತೆಗಿದ್ದೀನಿ ನಾನು. ಇನ್ನೊಂದ್ಸಲ ನನ್ನಿಂದ ಅಂತ ಹೇಳಿ ನೋಡು, ಕೊಂದ್ಬಿಡ್ತೀನಿ. ಏನು ನನ್ನ ಜೊತೆ ಇರೋದು ನಿನಗೆ ಕಷ್ಟ ಆಗ್ತಿದ್ಯಾ? ಏನೋ ನಂಗೆ ಫೇವರ್ ಮಾಡೋ ಥರ ಹೇಳ್ತಿದ್ಯಾ? ನಿನಗೂ ಇಷ್ಟ ಆಗಿದೆ ತಾನೇ? ಇಷ್ಟ ಆಗಿದ್ದಕ್ಕೆ ಕೇಳ್ಕೊತಾ ಇರೋದು. ಅದನ್ನ ಅಡ್ವಾಂಟೇಜ್ ಆಗಿ ತಗೋಬೇಡ. ವಿಲ್ ಯು ಮ್ಯಾರಿ ಮೀ ಆರ್ ನಾಟ್? ಐ ಆಮ್ ನಾಟ್ ರೆಡಿ ಫಾರ್ ಮ್ಯಾರೇಜ್. ಅದೇ ಯಾಕೆ? ಯಾಕೆ ಅಂದ್ರೆ ನಂಗೆ ಅನ್ನಿಸ್ತಿಲ್ಲ. ಈಗ ನನ್ನ ಡ್ರೀಮ್ ಮಾತ್ರ ನನ್ನ ಮೈಂಡಲ್ಲಿ ಇರೋದು. ಇವತ್ತು ಅಮ್ಮ ಹೇಳಿದ್ರು ಅಂತ ಮದ್ವೆ ಮಾಡ್ಕೊಂತ್ಯಾ, ನಾಳೆ ಅವ್ರಿಗೆ ಮೊಮ್ಮಕ್ಕಳು ಬೇಕು ಅಂತ ಮಕ್ಕಳು ಹೇರು ಅಂತ್ಯಾ. ಐ ಆಮ್ ನಾಟ್ ರೆಡಿ ಫಾರ್ ಇಟ್. ಹಾಗೆ ಒಂದ್ ಮಗುನ್ ಹೆತ್ತು ಕಷ್ಟಪಡೋ ಬದಲು ಹೀಗೆ ಇಟ್ಬಿಡ್ಬೋದು. ನಮಗ್ ಸ್ವಂತ ಒಂದ್ ಮನೆ ಕೂಡ ಇಲ್ಲ. ನಾವ್ ರೆಡಿ ಇಲ್ಲ ಅಂತ ಗೊತ್ತಿದ್ದು ಯಾಕೆ ಮಾಡ್ಬೇಕು? ಪ್ಲಸ್ ನಮ್ ಜೀವನದಲ್ಲಿ ಒಂದ್ ಮಗು ಅಂತ ಬಂದ್ಬಿಟ್ರೆ ಅದ್ ಬೆಳ್ಸೋದ್ರಲ್ಲೇ ಲೈಫ್ ಮುಗ್ದೋಗುತ್ತೆ. ಆಮೇಲೆ ನನ್ ಡ್ರೀಮ್ ನಾನ್ ನಂಗೋಸ್ಕರ ಬದುಕಬಾರ್ದಾ? ಏನ್ ಸಿಂಧು ಇಷ್ಟೊಂದು ಸೆಲ್ಫಿಶ್ ಮಾತಾಡ್ತೀಯಾ? ನನ್ನ ಲೈಫ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ನಿನಗೋಸ್ಕರ ಬದುಕು ಅಂತ ಹೇಳ್ತಿದ್ದೀನಿ. ನಿಮ್ಮಮ್ಮ ಹೇಳಿದ್ರಿಂದ ಲೈಫ್ ಹಾಳು ಮಾಡ್ಕೋಬೇಡ. ನನ್ನ ಲೈಫ್ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು. ತುಂಬ ಕನ್ಸರ್ನ್ ಇರೋ ಥರ ಮಾತಾಡ್ಬೇಡ ನೀನು. ದೊಡ್ಡದಾಗಿ ಮಾತಾಡ್ತಾಳೆ. ಯು ನಾಟ್ ಗೆಟಿಂಗ್ ಇಟ್ ಶ್ರೀ. ನಿನ್ ಜೊತೆ ಜಗಳ ಆಡ್ತಿಲ್ಲ. ಲೆಟ್ಸ್ ಫೈಂಡ್ ಸಮ್ ಸೊಲ್ಯೂಷನ್. ನಾನು ಅಪ್ಪಂಗೆ ಹೇಳಿತಾನೆ ನಿನ್ ಜೊತೆ ಇದ್ದೀನಿ. ನೀನು ನಿಮ್ಮಮ್ಮಂಗೆ ಹೇಳಿ ಅರ್ಥ ಮಾಡಿಸು. ನಿಮ್ಮನೆ ಥರ ನಮ್ಮ ಅಪ್ಪ ಅಮ್ಮ ಲಂಗೋಲಗ ಮಿಲ್ದ ಇಲ್ಲ.